ನಮಸ್ಕಾರ ರೀ ಎಲ್ಲರಿಗೂ. ಬರ್ರಿ ಇವತ್ತಿನ ಬ್ಲಾಗ್ದಾಗ ನಮ್ಮ ಮಗಳಿಗೆ ಬೇಬಿ ವಾಕರ್ ಫಸ್ಟ್ ಟೈಮ್ ಆರ್ಡರ್ ಮಾಡಿದ್ದೆ. ಅದು ಬಂದೈತಿ ಡೆಲಿವರಿ. ಅದು ಓಪನ್ ಮಾಡಿ ನೋಡೋಣ, ಓಪನ್ ಬಾಕ್ಸ್ ಮಾಡೋಣ, ಮತ್ತು ಅದ್ರ ರಿವ್ಯೂ ಕೂಡ ಕೊಡ್ತೀನಿ. ಅದು ಹೆಂಗೆ ಅಸೆಂಬಲ್ ಮಾಡೋದು ಅಂತಲೂ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ನಮ್ಮ ಚಾನಲ್ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಮ್ಯಾನುವಲ್ ಕೂಡ ಬಂದಿದ್ದಾರೆ ಇದರೊಳಗಡೆ, ನೀವು ಇದನ್ನ ನೋಡ್ಬೋದು. ಮತ್ತು ಆಕ್ಸೆಸರೀಸ್ ಏನೇನು ಬರ್ತದೆ ಅನ್ನೋದನ್ನು ಡೀಟೇಲ್ ಕೊಟ್ಟಿದ್ದಾರೆ. ಇದನ್ನ ಚೆಕ್ ಮಾಡ್ಕೊರಿ. ಮತ್ತು ಇದನ್ನ ಅಸೆಂಬಲ್ ಮಾಡೋ ಸ್ಟೆಪ್ಸನ್ನು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅದನ್ನು ನೀವು ಫಾಲೋ ಮಾಡ್ಕೋಬೋದು. ಇದು ವೀಲ್ಸ್, ಫ್ರಂಟಿಂದ ಟಾಯ್ ಮತ್ತು ಹಿಂದ್ಗಡೆ ಹ್ಯಾಂಡಲ್ ಇದೆ. ಎಲ್ಲ ಅಸೆಂಬಲ್ ಆಕ್ಸೆಸರೀಸ್ ಇದ್ದಾವೆ. ನಾವು ಬಂದಿದ್ದ ಕರೆಕ್ಟಾಗಿ ಇನ್ನೀಗ ವೀಲ್ಸ್ ಅಸೆಂಬಲ್ ಮಾಡ್ಕೊಳ್ಳೋದು ನೋಡೋದು. ಕ್ವಾಲಿಟಿ ಹೇಗಿದೆ ರೀ? ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಅನಿಸ್ತಿದೆ ರೀ. ಹಾರ್ಡ್ ಆಗಿದೆ. ಮತ್ತು ಮಾರ್ಕೆಟ್ನಲ್ಲಿ ಕೆಲವೊಂದು ನಾವು ಮೊದಲೇ ಕೂಡ ತರಿಸಿದ್ವಿ, ಅದು ವೆಯ್ಟ್ ತಡಿಲೇ ಇಂಥ ಪಂಪ್ ಕೂಡ ಬೆಂಡ್ ಆಗಿ ಹೋಗಿತ್ತು. ಇದು ಹೌದೌದು. ಇದು ಕ್ವಾಲಿಟಿ ಸ್ವಲ್ಪ ನೋಡಿದ್ರೆ ಗೊತ್ತಾಗುತ್ತೆ. ಕ್ವಾಲಿಟಿ ಚೆನ್ನಾಗಿದೆ ಅನಿಸ್ತಾ ಇದೆ. ಇದು ಸುಮಾರು ನಮಗೆ 2300 ರೂಪಾಯಿ ಇತ್ತು. ಮತ್ತು ಕೂಪನ್ನ ಅಪ್ಲೈ ಮಾಡಿ ನಮಗೆ 2100 ರೂಪಾಯಿ ಬಿದ್ದಿದೆ. ಈಗೇನು ವೀಲ್ ಸೆಟ್ ಮಾಡ್ತಿದ್ದೀರಾ? 8 ಹೋಲ್ಸ್ ಇದಾವೆ. ಇದಕ್ಕೆ ಸ್ಲಾಟ್ ಬಿಟ್ಟಿದ್ದಾರೆ. 8 ವೀಲ್ಸ್ ಗೋಸ್ಕರ. ಓಕೆ. 8 ವೀಲ್ಸ್ ಇದಾವೆ ಇದರಲ್ಲಿ. ಜಸ್ಟ್ ಪ್ರೆಸ್ಸಿಂಗ್ ಮಾಡೋ ಥರ ನಾವು ಪ್ರೆಸ್ ಮಾಡ್ಕೊಂಡು ಕರೆಕ್ಟಾಗಿ ಹಾಕೊಂಡು ಜಸ್ಟ್ ಅದನ್ನ ಪ್ರೆಸ್ ಮಾಡೋದು ಅಷ್ಟೇನಾ? ನಾವು ಪ್ರೆಸ್ ಮಾಡೋದಷ್ಟೇ. ಅದು ಪ್ರೆಸ್ ಮಾಡಿದ್ರೆ ಗಟ್ಟಿ ಕೂರುತ್ತಾ? ಕರೆಕ್ಟಾಗಿ ಆಗ್ತದೆ. ಓಕೆ. ಹಾಗಾದ್ರೆ ಇದಕ್ಕೆ ಸ್ಕ್ರೂ ಏನು ಬೇಕಾಗಿಲ್ಲ? ಇದರಲ್ಲಿ ನೋಡಿ 2 ಸ್ಟ್ಯಾಂಡ್ ಕೂಡ ಇದಾವೆ. ನಾವು ಐಡೆಲ್ಲ ನಿಂದಿರಿಸಬೇಕಾದ್ರೆ ಇದನ್ನ ಸ್ಟ್ಯಾಂಡ್ ಕೂಡ ನಾವು ಯೂಸ್ ಮಾಡ್ಕೋಬೋದು. ಆ ಕಡೆ ಈ ಕಡೆ ಕೊಟ್ಟಿದ್ದಾರೆ. ಸ್ಪ್ರಿಂಗ್ ಇದೆ ಇದಕ್ಕೆ. ಇನ್ನೊಂದ್ಸರಿ ತೋರಿಸ್ತೀನಿ. ಆಕ್ಚುಲಿ ಇವಳು ಯಾವಾಗ ಅದ್ರ ಮೇಲೆ ಆಟ ಆಡಿದ್ದೀನೋ ಅಂತ ವೇಟ್ ಮಾಡ್ತಿದ್ದಾಳೆ. ಅವಳಿಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗ್ತಿಲ್ಲ, ಅದಕ್ಕೆ ನಾಯ್ಸ್ ಮಾಡ್ತಾ ಇದ್ದಾಳೆ ಅವಳು. ನೋಡಿ ಹೇಗಿದೆ. ಮತ್ತೆ ಅದಕ್ಕೆ ಲಾಕಿಂಗ್ ಸಿಸ್ಟಮ್ ಥರ ಇದೆ. ಇದನ್ನು ಕೊಟ್ಟಿದ್ದಾರೆ. ಫ್ರಂಟ್ ಈ ಥರ ಹುಕ್ಸ್ ಇದೆ. ಕುಷನ್ ಕ್ವಾಲಿಟಿನೂ ಸ್ವಲ್ಪ ಚೆನ್ನಾಗಿದೆ ಅನ್ಸುತ್ತೆ ಅಲ್ವಾ? ಚೆನ್ನಾಗಿದೆ. ಮಕ್ಕಳಿಗೆ ಯಾಕಂದ್ರೆ ನಾವು ಮಾರ್ಕೆಟಲ್ಲಿ ಒಂದು ಎಷ್ಟು ಅದು 1000 ಮೇಲೆ ಕೊಟ್ಟು ತಗೊಂಡು ಬಂದಿದ್ವಿ. ಅದು ಕುಷನ್ ಎಲ್ಲ ಏನು ಅಷ್ಟು ಚೆನ್ನಾಗಿರಲಿಲ್ಲ. ಇದು ಕುಷನ್ ಕೂಡ ಚೆನ್ನಾಗಿದೆ ಅನ್ಸುತ್ತೆ. ಥರ ಹುಕ್ ಥರ ಡೈರೆಕ್ಟಾಗಿ ಹಾಕೋಬೋದು. ಓಕೆ. ಸೆಟ್ ಮಾಡೋದು ಸ್ವಲ್ಪ ಈಸಿನೇ ಇದೆ ಅನ್ಸುತ್ತೆ ಅಲ್ವಾ? ಪ್ರೋಸೆಸ್ ಈಸಿ ಆಗಿದೆ. ನಾನೇನೋ ತುಂಬ ಫುಲ್ ಅಸೆಂಬಲ್ ಮಾಡೋದಿರ್ತೀನಿ ಅಂತ ಅಂದ್ಕೊಂಡೆ, ಬಟ್ ಅಷ್ಟಿಲ್ಲ. ಓಕೆ, ಈ ಥರ ಇದೆ.
ಇದು ಕಲರ್ ಕಾಂಬಿನೇಷನ್ ಕೂಡ ಬಹಳ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಹಾ. ಇದರಲ್ಲಿ ಇನ್ನೂ ವೆರೈಟೀಸ್ ಆಫ್ ಕಲರ್ ಸಿಗ್ತದೆ. ನಮಗೆ ಸ್ವಲ್ಪ ಹೊಲ್ಸ್ ಕಾಣಲ್ಲ ಅಂತ ಬೇಗ ಧೂಳು ಆಗಲ್ಲ ಅನ್ನೋದ್ರಿಂದ ಈ ಕಲರ್ ತಗೊಂಡಿದೆ. ಇದರಲ್ಲಿ ಇನ್ನೂ ಬೇರೆ ಬೇರೆ ಕಲರ್ ಎಲ್ಲ ಸಿಗ್ತದೆ. ನಮಗೆ ಈ ಕಲರ್ ತುಂಬ ಇಷ್ಟ ಆಯಿತು, ಅದಕ್ಕೆ ನಾನು ಈ ಕಲರ್ ಆರ್ಡರ್ ಮಾಡಿದ್ದೆ. ಅದೇ ಈ ಕಲರ್ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಹಾಕೊಂಡು ಲಾಸ್ಟ್ ಸ್ಕ್ರೂ ಇದೆ. ಹಾ ನಿಂದೆ ಆಯ್ತು, ಈಗ ಚಿಕನ್ ಕೂಡ ಕಟ್ಟಾಯ್ತು. ಈಗ ನಾವು ಶೆಲ್ಸ್ ಇದ್ರೆ ಒಂದು ರೈಸ್ ಕೂಡ ಫಿಕ್ಸ್ ಮಾಡ್ಬೋದು. ಶೆಲ್ಫ್ ಇದೆಯಾ ಆಲ್ರೆಡಿ? ಸಿಗಲ್ಲ. ಕೆಳಗಡೆ ಪ್ಲೇಟ್ ಈ ಥರ ಓಪನ್ ಮಾಡ್ಕೋಬೋದು. ಓಪನ್ ಮಾಡಿಕೊಂಡು ಇಲ್ಲಿ ಶೆಲ್ ಹಾಕಕ್ಕಿದೆ. ಹೇ ಮನೋ, ಈ ಥರ ಶೆಲ್ ಅಂತ ಫಿಕ್ಸ್ ಮಾಡಿದೆ ಇದರಲ್ಲಿ. ನೋಡುವ ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಂತ. ಅಸೆಂಬಲ್ ಮಾಡ್ಕೋಬೋದು. wow, it's nice color. It's looking very nice. ಈ ಥರ ಲಾಕ್ಸ್ ಕೂಡ ಇದೆ. Okay. ನೀವು ಸೆಟ್ ಮಾಡಿ ಈ ಥರ ಲಾಕ್ ಮಾಡ್ತೀವಿ. ಸಪ್ರೇಟು ಮ್ಯೂಸಿಕ್ ಪ್ಲೇ ಬಟನ್ಸ್ ಯಾವುದು ಇದರಲ್ಲಿ? ಈ ಮೂರು. ಓಕೆ. ಇದು ಮಕ್ಕಳಿಗೆ ಏನಾದರೂ ಕುತ್ಕೊಂಡು ಊಟ ಕೂಡ ಮಾಡಿಸ್ಬೋದಲ್ವಾ? ಎಲ್ಲ ಮಾಡಿಸ್ಬೋದು. ವಾವ್, ವೆರಿ ನೈಸ್. ವಾವ್, ಒಂದು ಟ್ರಯಲ್ ಮಾಡೋಣ. ಅವಳು ವೇಟ್ ಮಾಡ್ತಿದ್ದಾಳೆ ಅವಾಗದಿಂದ. ಇಲ್ಲಿ ಕೆಳಗಡೆ ಪುಷ್ ಬಟನ್ ಇದೆ ಈ ಕಾರ್ನರ್ ಅಲ್ಲಿ. ಆ ಪುಷ್ ಬಟನ್ ಒತ್ತಿದ್ರೆ ಈ ತರ ಈಸಿಯಾಗಿ ಸೆಟ್ ಮಾಡ್ಬೋದು. ನಮಗೆ ಫಿಟ್ ಮಾಡ್ಕೋಬಹುದು. ವಾವ್, ವೆರಿ ನೈಸ್. ಈ ಪುಷ್ ಬಟನ್ ಇಲ್ಲಿ ಇದೆ ಆಯ್ತಾ? ಓಕೆ.
ಒಳಗಡೆಯಿಂದಾನೆ ಅದು ಮೂವ್ಮೆಂಟ್ ಆಗೋದು. ಓಕೆ, ಐ ಥಿಂಕ್ ಅವಳೀಗ ರೆಡಿ ಇದ್ದಾಳೆ ಅನ್ಸುತ್ತೆ. ಎಲ್ಲ ಚೆನ್ನಾಗಿ ಫಿಟ್ ಅಂತ ಆಗಿದೆ. ಅಸೆಂಬಲ್ ಅಷ್ಟೇನು ಕಷ್ಟ ಇರಲಿಲ್ಲ, ಬಟ್ ಕ್ವಾಲಿಟಿ ವೈಸ್ ನನಗೂ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ನೋಡೋ ಬನ್ನಿ. ಹಾಂ, ನೋಡಿ ಇಲ್ಲಿ ನನ್ನ ಮಗಳು ಎಷ್ಟು ಖುಷಿಯಿಂದ ಓಡಾಡ್ತಾ ಇದ್ದಾಳೆ. ಏಯ್ ಹೇ ಮನು, ಮುಂದೋಗ್ ಅಪ್ಪಾಜಿ ಹತ್ರ ಹೋಗ್ಮ. ಇದು 6 ಮಂತ್ ಒಳಗಡೆ ಇರೋ ಮಕ್ಕಳಿಗೆ ಒಳ್ಳೇದಲ್ಲ. ಮತ್ತು ಆಡಸ್ತಾನೆ ಇರ್ಬೇಕಂತಿದ್ರೆ ಸೂಪರ್ವೈಸರ್ನ ಯಾರಾದರೂ ನೋಡ್ಕೊಂಡಿರ್ಬೇಕು. ಈ ಥರ ನೀವು ಪುಷ್ ಕೂಡ ಮಾಡ್ಕೊಂಡು ಹೇಳಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ನಮಗಂತೂ ಚೆನ್ನಾಗಿದೆ. ನನಗಂತೂ ಕಲರ್ ಅಂತೂ ಭಾಳ ಇಷ್ಟ ಆಯಿತು.